ಯಾರಪ್ಪ ಯಾರಪ್ಪ ಇವನ್ ಯಾವ ಊರಿನ ದೊರೆಯಪ್ಪ ನಮ್ಮಪ್ಪ ನಿಮ್ಮಪ್ಪ ಎಲ್ಲರೂ ಇವನಿಗೆ ಶರಣಪ್ಪ ಅಲ್ಲಿನ ಎದೆಯಲ್ಲಿ ಮುಳ್ಳಿನ ಪೊದೆಯಲ್ಲಿ ಸತ್ಯವ ಹೂಡುವನು ಒಣವ ಬಲ್ಲಿದ ದುಡುಕನಿಗಾದನು ನ್ಯಾಯವ ನೀಡುವನು ಗೆಳೆಯನಿಗೆ ಗೆಳೆಯನಿಗ ಕೊಟ್ಟರೆ ಮಾತು ಕೋಟಿಗೆ ಒಂದು ದುಷ್ಟನಿಗೆ ದುಷ್ಟನಿಗ ಸಿಂಹದ ದೃಷ್ಟಿಲಿ ಭಸ್ಮವ ಮಾಡುವ ಯಾರಪ್ಪ ಬೆಟ್ಟಪ್ಪ ಬೆಟ್ಟಪ್ಪ ಇವರೇ ನಮ್ಮ ಬೆಟ್ಟಪ್ಪ 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 ಇವರೇ ನಮ್ಮ ಬೆಟ್ಟಪ್ಪ ಯಾರಿದ್ರಿ ಮನೆ ಒಳಗ ಯಾರಿದ್ರಿ ಧಾರಾವಾಹಿಗೆ ಕೂತ್ ಬಿಡ್ತಾರ್ರಿ ಯಾವ್ದ ಒಂದು ಹೊಸ ಧಾರಾವಾಹಿ ಅಂತ ಅಣ್ಣಯ್ಯ ಅಣ್ಣಯ್ಯ ಅಂತ ಬಂದಂತ ಇವ್ರ ಬಾಯಿ ತಕ್ಕಂತ ಕುತ್ಕೊಂಡ್ ನೋಡ್ತಾರ ಅಲ್ರಿ ಒಂದರ್ದು ಕೊಬ್ಬರಿ ಹೆಂಗ ಮಾಡ್ಬೇಕಂತೀನಿ ಅಂತೀನ ರಾಮಚಂದ್ರಪ್ಪ ಗುರು ಬ್ರಹ್ಮ ಯಾರಿದ್ದಂಗಿಲ್ಲಲ್ರಿ ಸಾವುಕಾರ ಮನೆಯೊಳಗ ಸಾವುಕಾರ ಯಾವಾಗ ಒಂದು ಎಣ್ಣೆ ಕಾಲಾಗಿನ ಗೆಜ್ಜೆ ಸೌಂಡ್ ಕೇಳಕತ್ತೈತ್ರಿ ಮತ್ತೆ ಮೋಯಿನ್ಗಿ ನೀವು ಬಂತ ನೋಡ್ರಿ ಅಪ್ಪ ಯಾರವರು? ಓಹೋ ನೀವಾ ಬನ್ನಿ. ನಮ್ಮ ಮನೆಯವರು ಮನೆಯಲ್ಲೇ ಇಲ್ಲ, ಈಗ ತಾನೇ ಹೊರಗೆ ಹೋಗಿದ್ದಾರೆ. ಯಾಕೆಂದ್ರೆ ಈಗ ತಾನೇ ನಾನು ದೇವರ ಪೂಜೆ ಮಾಡಿದ್ದೇನೆ, ದೇವರಿಗೆ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೀನಿ. ನಾನಿವಾಗ ಏನಿದ್ದು ಇದಕ್ಕಿದ್ದ ಹಾಗೆ ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ, ಇದಕ್ಕೆ ಬಂದು ಸಿಗರೇಟ್ ಹಚ್ಚಿಕೊಳ್ತಾ ಇದ್ದಾರಲ್ಲ. ಏಯ್ ನಾಚಿಕೆ ನಿಮ್ಮ ಹೆಸರು ದೇವರಿಗೆ ನೈವೇದ್ಯ ಮಾಡಿದ ಈ ಪ್ರಸಾದ ಕೊಡ್ಬೇಕಂತ ನಾನ್ ನಿಮಗೆ ಬಂದ್ರೆ ಈ ಮಂಗಳ ಆರತಿ ತೆಗೆದುಕೊಳ್ಳೋದನ್ನ ಬಿಟ್ಟು ಇದಕ್ಕೆ ಸಿಗರೇಟ್ ಹಚ್ಚಿಕೊಳ್ತಾ ಇದ್ದೀರಲ್ಲ. ಏಯ್ ನಾಚ್ಕಾಗಲ್ವೇ ನಿಮ್ಮ ಹೆಸರು ಜನ್ಮಕ್ಕೆ? ಮಂಗಳಾರತಿ ನಿನಗಿದು ಮಂಗಳಾರತಿ, ನಮಗೆ ಜೀವವಿಲ್ಲದ ನಿರ್ಜೀವ ವಸ್ತು. ಜೀವವಿಲ್ಲದ ದೀಪದಿಂದ ದೇವರಿಗೆ ಬೆಳಗುವ ಆರತಿ ವ್ಯರ್ಥ. ಜೀವವಿರುವ ನಮಗೆ ಸಾರ್ಥಕ. ಕಣ್ಣಿಗೆ ಕಾಣದ ಆ ಅರನಿಗೆ ಮಂಗಳಾರತಿ ಬೆಳಗಿ ಹೊರಬಾಡುವುದು ವ್ಯರ್ಥ. ಹೊರಕೊಡುವ ನಮ್ಮನ್ನು ಮನಶಾಂತಿಗೊಳಿಸಿದೆ. ನಿನ್ನ ಈ ಭಕ್ತಿಗೆ ಮೆಚ್ಚಿ ನಿನ್ನ ಮನೆ ಬಗ್ಗೆ ಭಾಗ್ಯದ ಲಕ್ಷ್ಮಿ ತೆಗೆದುಕೋ ಈ ನನ್ನ ಭಾಗ್ಯದ ಲಕ್ಷ್ಮಿಯನ್ನು. ಶ್ರೀಮತಿ ಕೊಡು ಅವರಿಗೆ ಹಣದ ಸೂಟ್ ಕೇಸನ್ನು. ತಂಗಿ ತಗ ಗೊತ್ತು ಗುರಿ ಇಲ್ದವ್ರ ಮನೆಗೆ ಬಂದು ಈ ಹಣ ಕೊಡೋದಕ್ಕೆ ನೋಡ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕಾಗಿ ಈ ಹಣ? ನೋಡವ ತಂಗಿ, ಕಚ್ಚಾ ಕಾಳು ಕಾರ್ಯವಾಸಿ ನೋಡವ ತಂಗಿ.
ತಿಳಿಬೇಕು. ಅಷ್ಟೇ ಅಲ್ಲ, ಕರೆಯಾದವರ ಮನೆಗೆ ನೀವು ಬಂದಿದ್ದೀರಲ್ಲ, ಕೆರವಿನಿಂದ ಹೊಡಿ ಎಂದು ಸರ್ವಜ್ಞ ಹೇಳಿದ್ದು ಗೊತ್ತಿಲ್ಲವೇ ನಿಮಗೆ? ಏ, ಬಾಗಿ 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 ಅಂದರೆ ನಮ್ಮ ಮನೆಗೆ ಏಕೆ ಬಂದಿರುವಿರಿ? ಬಂದಿರುವವರನ್ನು ಕೆರವಲ್ಲಿ ನೋಡಿ ಅಂತ ಹೊಗಳುತ್ತಿರುವ ಎಣ್ಣೆ ಬಾಯಿ ಬಿಟ್ಟರೆ ಆಗುವುದೇ ಬೇರೆ. ನಾವು ಯಾರೆಂದು ತಿಳಿದು ಮಾತನಾಡು. ನೀವು ಯಾರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂಟಿ ಹೆಣ್ಣಿನ ಮೇಲೆ ಇಷ್ಟೊಂದು ಧೈರ್ಯ ತೋರಿಸ್ತಾ ಇದ್ದೀರಲ್ಲ, ಇದೇ ನಿಮ್ಮ ಧೈರ್ಯವನ್ನು ನನ್ನ ಗಂಡನ ಮುಂದೆ ತೋರಿಸಿ ನಿಮ್ಮ ಪೌರುಷವನ್ನು. ನಮ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳ ಅವಶ್ಯಕತೆ ನಿನಗಿರುತ್ತಿದ್ದು ನಮಗಿದೆ. ಅಧಿಕ ಪ್ರಸಂಗತನ ಮಾತನಾಡುವುದನ್ನು ಬಿಟ್ಟು ನಾ ಹೇಳುವ ಮಾತನ್ನ ಲಕ್ಷ್ಯ ಕೊಟ್ಟು ಕೇಳು. ಈಗ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ನಿನ್ನ ಗಂಡ ನಮಗೆದುರಾಗಿ ಸ್ಪರ್ಧೆ ಮಾಡ್ತಾರಂತೆ. ಅದಕ್ಕೆ ತಿಳಿ ಹೇಳಬೇಕೆಂದು ಇಲ್ಲಿಯವರೆಗೂ ಬರಬೇಕಾಯ್ತು. ಈ ಉಗ್ರಯ್ಯ ಅಂದ್ರೆ ಏನೆಂದು ತಿಳಿದುಕೊಂಡಿದ್ದಾರ ನಿನ್ನ ಏ ಉಗ್ರಯ್ಯ, ಒಂದು ಹೆಣ್ಣಿನ ಮಂದಿ ಈ ರೀತಿ ಜಂಬ ಕೊಚ್ಚಿಕೊಳ್ತಾ ಇದೆಯಲ್ಲ, ಮನೆಗೆ ನನ್ನ ಗಂಡ ಬಂದ ತಕ್ಷಣ ನನ್ನ ಗಂಡನ ಮುಂದೆ ತೋರಿಸು ಈ ನಿನ್ನ ಧೈರ್ಯವನ್ನು. ಆಗ ಗೊತ್ತಾಗ್ತಾ ಇದೆ ನನ್ನ ಗಂಡನ ಪೌರುಷ ಎಂತದ್ದು ಎಂದು. ಕೆಟ್ಟ ಸೂಳೆಗಿತ್ತೆಯ ಕಾಲು ಮನೆಯ ಮುಂದೆ ಎಂಬಂತೆ ನಮಗೆ ಹೊರಟಾಗಿ ವರ್ತಿಸಿ ಈ ನಿನ್ನ ವಯ್ಯಾರದ ಸಿರಿ ತುಂಬಿದ ನಿನ್ನ ದೇಹವನ್ನು ಪಾಲು ಮಾಡಿಕೊಳ್ಳಬೇಡ. ನಿನ್ನ ಈ ಮಾಂಗಲ್ಯ ಗಟ್ಟಿಯಾಗಿ ನಿನ್ನ ಕೊರಳಲ್ಲಿ ಶೋಭಿಸಬೇಕಾದರೆ ಸುಮ್ಮನೆ ರಾಜಕೀಯದ ಹುಚ್ಚು ಬಿಟ್ಟು ಮನೆಯಲ್ಲಿ ಬಿದ್ದಿರಲೇಳೋ ನಿನ್ನ ಗಂಡನಿಗೆ. ಓ ಪಾಟೀಲ, ನನ್ನ ಗಂಡ ಮನೆಯಲ್ಲಿ ಇಲ್ಲದಾಗ ಬಂದು ಒಂಟಿ ಹೆಣ್ಣಿನ ಮುಂದೆ ಈ ನಿಮ್ಮ ಧೈರ್ಯವನ್ನು ತೋರಿಸಬೇಡಿ. ನನ್ನ ಗಂಡ ಅಂದ್ರೆ ಏನಂತ ತಿಂದುಕೊಂಡಿದ್ದೀರಾ? ಪುಂಡ ಹುಲಿ ನನ್ನ ಗಂಡ. ನನ್ನ ಗಂಡ ನಿಮ್ಮಂತವ್ರನ್ನು ಕೊಚ್ಚಿಕೊಳ್ಳುವ ವೀರಾದಿ ವೀರ, ಸೂರದಿ ಸೂರ ನನ್ನ ಗಂಡ. ಅಷ್ಟೇ ಅಲ್ಲ, ಈ ಜಗಕ್ಕೆಲ್ಲ ಶ್ರೀರಾಮಚಂದ್ರ ನನ್ನ ಗಂಡ. ಸರ್ವನಾಶ ಮಾಡಲು ಶಪಥ. ಸರ್ವನಾಶ ಮಾಡಲು ಇದೇನು ದ್ವಾಪರ ಯುಗವಲ್ಲ ಭಾಗೀರಥಿ, ಇದು ನಮ್ಮಂತ ದುಷ್ಟರ ಯುಗ. ಇಲ್ಲಿ ನಾವು ಹೇಳುವ ಮಾತು ಈ ಜನಗಳಿಗೆ ಮುತ್ತುಗಳಾಗಿವೆ. ನೀವು ಹೇಳುವ ಸತ್ಯದ ಮಾತುಗಳು ಈ ಜನಗಳಿಗೆ ಮುಳ್ಳುಗಳಾಗಿ ಚುಚ್ಚುತ್ತವೆ. ಬಿಟ್ಟುಕೋ. ಸಾವುಕಾರ, ಈಗ ನೆನಪಿಟ್ಗಳ ಪೈಕಿ ಹೇಳ್ರಿ. ಈಕೆ ಅದೇನಂತಾರಲ್ರಿ, ಹಂಡ್ಯದ ಬಾಯಿ ಮುಚ್ಚಬೋದಂತ, ಈ ಮುಂಡಿ ಬಾಯಿ ಮುಚ್ಚಕ್ಕಾಗಲ್ರಿ ಅಪ್ಪ. ಏನೋ ಶ್ರೀಪತಿ, ಎಲವಿಲ್ಲದ ನಾಲಿಗಿದೆ ಎಂದು ತಿಳಿದು ಉದ್ದುದ್ದಾಗಿ ಬಿಟ್ಟರೆ ಅಡ್ಡಡ್ಡಾಗಿ ಕತ್ತಬೇಕಾದಿದ್ದು ನಿನ್ನ ನಾಲಿಗೆ. ಏನಂತೆ ನೀ ನನಗೆ ಮುಂದೆ ರಂಡಿ ಎಂದು ಮಾತನಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನನ್ನು ಹೆತ್ತಬೇಕಾದ್ರೆ ಆ ನಿನ್ನ ತಾಯಿ ಗಂಡ ಸತ್ತ ಮೇಲೆ ನಿನ್ನನ್ನು ಮುಂದೆಯಾಗಿ ಹೆತ್ತಿರಬೇಕು. ಆ ನಿನ್ನ ತಾಯಿ ಮುಂದೆ ಮಗ ಏನ ನಿನಗ ಕೇಡಗಾರ ಸುಖ ಮಾಡಿನ ಇಬ್ಬರ ಬಂಡಾರ ಸುಖ ಒಣಸಾಕ ಸುಖ ಒಯ್ನ ಕೇಳುಗಾಲ ಅಷ್ಟೇ ಶ್ರೀಪತಿ. ನಾವು ಹೇಳಿದಂತೆ ಕೇಳಿ ರಾಜಕೀಯದಿಂದ ದೂರವಿದ್ದರೆ ಸರಿ, ಇಲ್ಲವಾದರೆ ನಮ್ಮ ಕೆಂಗಣ್ಣಿಗೆ ಸುಟ್ಟು ಭಸ್ಮವಾಗುವುದು ಇವರ ಸಂಸಾರ. ನೋಡು ಭಗೀರಥಿ,
ನಮಗೆದುರಾಗಿ ರಾಜಕೀಯ ಮಾಡುವ ಕನಸು ಸಾಗದು. ಸುಮ್ಮನೆ ನಾವು ಕೊಡುವ ಹಣವನ್ನು ತೆಗೆದುಕೊಂಡು ಹಾಯಾಗಿ ಜೀವನ ನಡೆಸಿ ಇಲ್ಲವಾದರೆ ಈ ರೀತಿ ಹಿರಿತನದ ಮಾತು ಹೇಳ್ತಾ ಇದೆಯಲ್ಲ, ನೀವಿಬ್ರು ಎಂತ ಹೇಳಿ ಕೆಲಸರು ಅಂತ. ಅಷ್ಟೇ ಅಲ್ಲ, ಒಬ್ಬ ರೈತರ ಮನೆತನಕ್ಕೆ ಬಂದು ಈ ರೀತಿ ಒಂಟಿ ಹೆಣ್ಣನ್ನು ಕಚ್ಚಿ ತಿನ್ನುವುದಕ್ಕೆ ನೋಡ್ತಾ ಇದ್ದಾರಲ್ಲ, ನೀವೆಂತ ಶೆಂಡಿನ ಮಕ್ಕಳು ಅಂತ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ನಡೆಯಬೇಕಾದ್ರೆ ನನ್ನ ಗಂಡ ಬಂದೇ ಬರ್ತಾ ಇದ್ದಾನೆ, ಇದು ನನ್ನ ಪ್ರತಿಜ್ಞೆ. ಪ್ರತಿಜ್ಞೆ ಮಾಡಿ ದೇಶ ಆಳುತ್ತೀರೆಂದವರು ಈ ಜನಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಭಗೀರಥಿ, ನಮಗೆ ಬೆರಳು ತೋರಿಸಿ ಮಾತನಾಡುವ ಮುಂಚೆ ಯೋಚನೆ ಮಾಡು. ಒಂದು ಬೆರಳು ನಮಗೆ ತೋರಿಸಿದ್ರೆ ನುಳಿದ 4 ಬೆರಳುಗಳು ನಿನಗೆ ಎಚ್ಚರಿಕೆ ನೀಡುತ್ತವೆ. ಅಹಂಕಾರದಿಂದ ಕೈ ತೋರಿಸಿ ಮಾತನಾಡುತ್ತೆ ಆದ್ರೆ ಇದೇ 5 ಬೆರಳುಗಳಿದೆ. ನಿಮ್ಮ ಜೀವನ ಸರ್ವನಾಶವಾಗುವುದು ಎಚ್ಚರ. ಉಗ್ರಯ್ಯ, ಯಾರಿಲ್ಲದ ಸಮಯ ಸಾಧಿಸಿಕೊಂಡು ನಮ್ಮ ಮನೆಗೆ ಬಂದು ನಾಯಿ ಬಗದ ಹಾಗೆ ಬಗ್ತಾ ಇದ್ದಾರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಹೆಸರು ಜಲಮಕ್ಕೆ. ಭಾಗೀರಥಿ, ನಮ್ಮ ಗಂಡಸ್ತನಕ್ಕೆ ಸವಾಲಾಗಿ ನಿನ್ನ ಈ ಶೀಲಕ್ಕೆ ನೀನೇ ಸಂಚಿಕೆ ತೆಗೆದುಕೊಂಡೆ. ಬಾಯಿ ಮಾತಲ್ಲಿ ಹೇಳಿದರೆ ಕೇವಲ ಹಾದರಗಿತ್ತಿಗೆ ನಡುಮನೆ ಚಂದ, ಕರತಿಗೆ ಕೋಣೆಯೇ ಅಂದ. ಕಾಮದಿಂದ ಬುಸುಕುಡುತ್ತಿರುವ ಈ ಘಟ ಸರ್ಪಕ್ಕೆ ಈ ಭಾಗೀರಥಿಯ ಹಾವ ಭಾವವೇ. ಭಾಗೀರಥಿ, ನಾವು ಎಂದ್ರೆ ಭಯವಿಲ್ಲದೆ ಪೊಗಳಿದೆಯಲ್ಲ, ನಾವು ಕೊಡುವ ಕಾಮದ ಏಟಿಗೆ ಆಗಬೇಕು. ನಿನ್ನ ಯೌವನ ತುಂಬಿದ ದೇಹ ಏನು, ನಾನು ಸುಸ್ತಾಗ್ತಾ ಇದ್ದೇನೆ. ಏ ಬೆಪ್ಪ ನನ್ನ ಮಗನೇ, ಸುಸ್ತಾಗೋದಕ್ಕೆ ಏನಂತ ತಿದ್ದುಕೊಂಡಿದೆ? ಹಾಗಾದ್ರೆ ನಿನ್ನನ್ನು ಹೆತ್ತಬೇಕಾದ್ರೆ ಕೆಟ್ಟ ಸೂಳೆ, ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿವ ಪದ್ಮಾಸ್ತ್ರಂಡೆ. ಇನ್ನು ಹುಡುಗಾಡೋದಿಲ್ಲ ನಿನ್ನ ಶೀಲಕ್ಕೆ. ಇವಳುಟ್ಟ ಸೀರೆಯನ್ನು ಬಿಚ್ಚು, ಕತ್ತಲಾಗಿ ಅನುಭವಿಸ ಇವಳ ಅಂಗಾಂಗ. ಶೆಟ್ಟಿ ಕರ್ಕೊಂಡು ಹೋಗೋಣಂದ್ರೆ ತಾನೇ ಬೆಟ್ಟಿಗೆ ಹೋಗ್ಬಿಡ್ತಲ್ಲ ಅವನು. ಪಾಟೀಲ, ನಡು ಮನೆಯಲ್ಲಿ ಭಯಪಟ್ಟು ಒಳಗಿರುವ ಬೆಡ್ರೂಮ್ ಸೇರಿತು ಪತಂಗ. ಆ ಪತಂಗದ ಪುಕ್ಕ ಕತ್ತರಿಸಲು ಇನ್ನೂ ಅನುಕೂಲವಾಯ್ತು. ಬಾ, ಒಳಗೆ ಹೋಗಿ ಆ ಪತಂಗದ ಪುಕ್ಕ ಕತ್ತರಿಸೋಣ. ಹೋಗ್ರಿ ಮತ್ತೆ ಹೋಗ್ತಂದ್ರ ಆಪತ್ತು ನಮ್ಗರಿ ಮತ್ ನೀವು ಹೋಗಿ ಬರತ್ತನ ನಾ ಇಲ್ಲೇ ಇರ್ತೀನ್ರಿ. ನೀವು ಹೋಗಿ ಬಂದಿಂದ ನಾವೊಂದಿ ನೋಡಿ ಬರ್ತೀನಿ.
ಯಪ್ಪೋ ಯಪ್ಪೋ ಬಾಳ ತಾತಲ್ಲೋ ಯಪ್ಪೋ ಏನ್ ಮಾಡಕತ್ತಿರೋ ದೌಡ್ ಬರ್ರಿ ಮನೆಯ ಹಾಕ್ ಬರ್ಯಾಕತ್ತೀನ್ರು ದೌಡ್ ಬರ್ರಿ ಮರಿ ಅದ್ ಎಷ್ಟರ ಬರ್ಗಾಕಿದ್ದಿಲ್ಲ ಬಾ 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 ಹೆಂಗಿತ್ತು ಟೇಸ್ಟ್ ಬಾಳ ಪಸಂದ್ ಇರ್ಬೇಕಲ್ಲ ನಾನು ಒಂದೆಂಟ ನೋಡಿ ಬರ್ಲೇನು ಹಣ್ಣು ಕಚ್ಚೋಕ್ ಮುಂಚೆ ಹಣ್ಣು ಬಿಚ್ಚೋಕ್ ಮುಂಚೆ ಏನೇ ಜಾಸ್ತಿ ಬಿಚ್ಚಿದ ಮೇಲೆ ಯಪ್ಪ ಏನ್ ಉಳಿಸಿ ಬಂದಿದೆ ಅಂತ ಹೋಗ್ಲಿ ಯಪ್ಪದ್ರಾಗ ಅದು ಎಟ್ಟರ ಬಾರಿ ಎಟ್ಟ ಹೋಗಿ ಚಿಪ್ಪಡಿ ಬಿಚ್ಚಿ ಬಂದಿರೋ ತಂದಿಗಳ ನಾನಿಟ್ಟು ಹೋಗಿ ನೋಡ್ಬೇಕಂತ ಅಡಿಕೆ ಹಾಕಿದ್ರ ತೂ 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 ಅಲ್ರಿ ರಸ ಹೀರಿ ಕಬ್ಬಿ ಸಿಪ್ಪಿ ಒಗದು ಬಂದಿರಿ ಮತ್ತೆ ಆ ಸಿಪ್ಪಿ ತಗೊಂಡು ನಾನು ಏನ್ ಮಾಡ್ಲಿ ನೀವ ಇದು ಮಾಡ್ಬಿಡ್ರಿ ಅಪ್ಪ ಲೇ ಶ್ರೀಪತಿ ನಾನು ಜಗತ್ತಲ್ಲಿ ಎಷ್ಟೆಷ್ಟೋ ಹಣ್ಣುಗಳನ್ನು ತಿಂದಿದ್ದೆ ಆದರೆ ಈ ಹಣ್ಣಿನಷ್ಟು ರುಚಿ ಅದಕ್ಕೆ ಹಿರಿಯರು ಅಂದಿರ್ಬೇಕು ಶ್ರೀಮಂತರ ಮನೆ ನೋಟ ಚೆನ್ನ ಬಡವರ ಮನೆ ಊಟ ಚೆನ್ನ ಬಾರವ ಬಗಿರತ ಬಾ ಬಾಳ ಸೂಕ್ತದಂಗ ಕಾಣ್ತೈತಿ ನೀರೇನ್ರ ಕೊಳ್ಳೆ ನೀವ ಏಯ್ ತಲೆ ಹಿಡಕ ನನ್ನ ಮಗನೇ ಸುಸ್ತಾಗಿದೆ ಅಂತ ನನ್ನನ್ನೇ ಕೇಳ್ತಾ ಇದೀಯಾ ನೀನು ನಿನ್ನ ಬಾಯಿಗಿಷ್ಟು ಬೆಂಕಿ ಹಾಕ ಏಯ್ ನಾನೇನ್ ನಿಮಗೆ ಅನ್ಯಾಯ ಮಾಡ್ತೀನೆಂದು ಈ ನನ್ನ ಸೀಲವನ್ನು ಕುಕ್ಕಿ ಕುಕ್ಕಿ ತಿಂದೇನೋ ಈ ನಿಮ್ಮ ರಾಜಕೀಯ ವಿಷಯದಲ್ಲಿ ಈ ನನ್ನ ಸೀಲವನ್ನೇ ಹಾಳು ಮಾಡಿದ ಪಾಪಿಗಳು ನೀವು ನೋಡು ಈ ವಿಷಯ ಏನಾದ್ರೂ ನನ್ನ ಗಂಡ ಮೈದನಿಗೆ ಏನಾದ್ರೂ ಗೊತ್ತಾದ್ರೆ ಏಯ್ ಈ ರೈತರ ರಾಜ್ಯದಲ್ಲಿ ರಾವಣನಂತೆ ಬಂದು ನಿಮ್ಗೆ ಬೆಂಕಿ ಹಚ್ಚಿ ನಾದಿ ಹಾಡುತ್ತಾನೆ ಆ ನನ್ನ ಗಂಡ ಮೈದನ ನನ್ನ ರಾಜಪಾರಕ್ಕೆ ಭಾಗೀರಥಿ ನಿನ್ನ ಶೀಲಕ್ಕೆ ಕಿಚ್ಚು ಹಚ್ಚಿದ್ರು ಕೂಡ ನಿನ್ನ ಸೊಕ್ಕು ಅಡಗಿಲ್ಲ ಬಂದ್ರೆ ನೀನು ಬದುಕುಳಿದರೆ ನಮಗೆ ಗಂಡಾಂತರ ತಪ್ಪಿದ್ದೇ ಅಲ್ಲ ಪಾಟೀಲ ಇವಳು ಬದುಕುಳಿದರೆ ನಮಗೆ ಆಪತ್ತು ಬೆತ್ತಲೆಯಾದ ಸೀರೆಯನ್ನು ಮುಚ್ಚಿಕೊಂಡು ಬಂದಿರುವಳಲ್ಲ ಅವಳುತ್ತ ಸೀರೆಯನ್ನು ಹಾಕು ಅವಳನ್ನು ನೇಣಿಗೆ
ಹೋಗ ನಡ್ರಿ ಅಲ್ಲಿ ಯಾರ ಬರಂಗ್ ಕಾಣಕತ್ತೈತ್ರಿ ಅಪ್ಪ ಮತ್ತೆ ಅವ್ರು ಬಂದ್ರ ನಮಗ ಬದನಿ ಗೋಟ್ ಅಂತ ಗ್ಯಾರಂಟಿ ನಡ್ರಿ ನಡ್ರಿ